ಹಲೋ ಗೈಸ್, ಇವತ್ತು ನಾನು ಹಂಟರ್ ಎಂಟರ್ನ ಎಪಿಸೋಡ್ 10ನಿಂದ 30ವರೆಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು, ಫುಲ್ ವಿಡಿಯೋ ನೋಡಿ. ಸೊ ಕಿಲುವ ಕ್ಯಾರೆಕ್ಟರ್ ಮತ್ತು ಕುರಾಪಿಕಾ ಇವರಿಬ್ಬರಿಗೂ ಕೂಡ ಲಿಯೋರಿಯನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಗೊತ್ತಿರ್ತದೆ, ಆದರೆ ಗಾನಿಗೆ ಅರ್ಥ ಆಗ್ತಿರಲ್ಲ. ಆ್ಯಂಡ್ ಲಿಯೋರಿಯೋ ಹೇಳ್ತಾನೆ, ನಾನು ಬೆಟ್ ಮಾಡ್ತೇನೆ, ಏನಂದರೆ ನೀನು ಹುಡುಗಿ ಅಲ್ಲ ಅಂತ. ಈ ಮೂಮೆಂಟ್ ರಿಯಲಿ ಫನ್ನಿ ಇತ್ತು, ಯಾಕಂದರೆ ಲಿಯೋರಿಯೋ ಒಬ್ಬ ಟರ್ಕಿ ಬುಡ್ಡ ಥರ ಆಡ್ತಿರ್ತಾನೆ. ಆ್ಯಂಡ್ ಕಿಲುವ ಮತ್ತು ಕುರಾಪಿಕಾ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಸ್ಟ್ರಿಕ್ಟ್ ಇರ್ತಾರೆ. ಆ್ಯಂಡ್ ಅವರು ಗಾನಿಗೆ ಹೇಳ್ತಿರ್ತಾರೆ. ಆ್ಯಂಡ್ ಕಿಲುವ ಮೇನ್ಲಿ ಎಲ್ಲ ಹೇಳ್ತಾನೆ, ಆಮೇಲೆ ಗಾನ್ಗೆ ಅರ್ಥ ಆಗ್ತದೆ. ಸೊ ಇಲ್ಲಿ ಪ್ರೂವ್ ಆಗುತ್ತೆ ಅವಳು ಹುಡುಗಿ ಅಂತ. ಆ್ಯಂಡ್ ಅವನು ಅವಳನ್ನು ಟಚ್ ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಲಿಯೋರಿಯೋ ಆಕಾಶದಲ್ಲಿ ಹಾರಾಡ್ತಾ ಇರ್ತಾನೆ. ಸೊ ಈ ಮೂಮೆಂಟಿಗೆ ಕುರಾಪಿಕಾ ಕ್ಯಾರೆಕ್ಟರ್ದೊಂದು ಡೈಲಾಗ್ ಇರುತ್ತೆ, ಇದೆಲ್ಲ ನೋಡಿ ನನಗೆ ವಾಮಿಟ್ ಬರ್ತಾ ಇದೆ ಅಂತ. ಸೊ ಇದು ತುಂಬಾ ಜಾಸ್ತಿ ಫನ್ನಿ ಇತ್ತು. ಗಾನ್ ಮಾತ್ರ ನೋಡ್ತಾನೆ ಇರ್ತಾನೆ. ಆ್ಯಂಡ್ ಈ ಕಡೆ ಹುಡುಗಿ ಹೇಳ್ತಾಳೆ, ಸೊ ಹಾಗಾದರೆ ನೋಡು, ನಿನ್ನ ಗಂಟೆ ಕೂಡ ಕಡಿಮೆ ಆಯ್ತು ಈಗ. ಮತ್ತೆ ಅವರ ಒಂದು ಕಾಂಪಿಟೇಷನ್ ಶುರು ಮಾಡ್ತಾರೆ. ಆ್ಯಂಡ್ ಲಿಯೋರೋ ಹೇಳ್ತಾನೆ ಸ್ಟೋನ್ ಪೇಪರ್ ಸೀಸರ್ ಅಂತ. ಅವ್ನು ಸ್ವಲ್ಪ ಜಾಸ್ತಿ ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾನೆ, ಬಟ್ ಸೋತದ್ದು ಮಾತ್ರ ಅವನೇ. 50 ಗಂಟೆ ಕೂಡ ಅವರಿಂದ ದೂರ ಆಗಿರ್ತದೆ. ಸೊ ಆಮೇಲೆ ಅಲ್ಲಿಗೆ 5th ಮೆಂಬರ್ ಎಂಟ್ರಿ ಹೊಡಿತಾನೆ. ಅವನೊಬ್ಬ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ. ಅವನನ್ನು ನೋಡಿ ಆದಮೇಲೆ ಲಿಯೋರಿಯೋ ಹೇಳ್ತಾನೆ, ಕಿಲುವ ನೀನು ಈ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ, ಪರವಾಗಿಲ್ಲ ನಾವು ನೆಕ್ಸ್ಟ್ ವರ್ಷ ಬರೋಣ, ಆದರೆ ಈ ವ್ಯಕ್ತಿ ತುಂಬಾ ಡೇಂಜರಸ್ ವ್ಯಕ್ತಿ. ಸೊ ಸ್ಟಾರ್ಟಿಂಗೇ ನೋಡ್ತೀವಿ ನಾವು ಆ ವ್ಯಕ್ತಿಯ ಮುಖ. ಆ್ಯಂಡ್ ಈ ಕಡೆ ನಾವು ಕಿಲುವನ ನೋಡ್ತೀವಿ. ಕಿಲುವ ಸ್ಪೀಡಲ್ಲಿ ಬರ್ತಾನೆ ಆ್ಯಂಡ್ ಅವನ ಹಾರ್ಟನ್ನು ತಗೊಂಡು ಹೋಗಿಬಿಡ್ತಾನೆ. ಈ ಸೀನ್ ತುಂಬಾ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಲಾಸ್ಟಿಗೆ ಅವನು ಸತ್ತೋಗಿರ್ತಾನೆ, ಅವನ ಹಾರ್ಟನ್ನು ಅವನ ಕೈಯಲ್ಲಿ ಇಟ್ಬಿಡ್ತಾನೆ ಕಿಲುವ. ಈ ಕೆಲಸನ ನೋಡಿ ಲಿಯೋರಿಗೆ ಶಾಕ್ ಆಗುತ್ತೆ. ಸೊ ಆಗ ಗಾನ್ ರಿವೀಲ್ ಮಾಡ್ತಾನೆ, ಆ್ಯಕ್ಚುಲಿ ಅವನು ಮರ್ಡರ್ ಫ್ಯಾಮಿಲಿಗೆ ಬಿಲಿಯಂಗ್ಸ್ ಆಗಿದ್ದಾನಂತ. ಈ ಮಾತನ್ನು ಕೇಳಿ ಲಿಯೋರಿಗೆ ಶಾಕ್ ಆಗಿ ಅವನು ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ಕಡೆ ನಾವು ನೋಡ್ತೀವಿ 50 ಗಂಟೆನ ಅವರು ಹೇಗೆ ಸ್ಪೆಂಡ್ ಮಾಡ್ತಾರೆ ಅಂತ. ಗಾನ್ ಕಿಲುವ ಆಟ ಆಡ್ತಿರ್ತಾರೆ. ಲಿಯೋರಿಯೋ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ, ಯಾಕಂದರೆ ಅವನಿಂದಾಗಿ ಈ ಥರ ಎಲ್ಲ ಆಗಿದ್ದಂತ. ಅಲ್ಲಿ ಫ್ರಾಡ್ ಕೂಡ ಇರ್ತಾನೆ, ಅವ್ನು ಕೂಡ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಶುರು ಮಾಡಿರ್ತಾನೆ. ಆ್ಯಂಡ್ ಲಿಯೋರಿಗೆ ಅದು ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಕ್ಚುಲಿ ಅವನು ಎಲ್ಲರ ಮುಂದೆ ಸಿಟ್ಟನ್ನು ತೋರಿಸ್ತಿರ್ತಾನೆ ಫ್ರಾಡ್ಗೆ, ಬಟ್ ರಿಯಲ್ ಆಗಿ ಅವನು ತುಂಬ ಜಾಸ್ತಿ ಗಿಲ್ಟಲ್ಲಿರ್ತಾನೆ. ಆ್ಯಂಡ್ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಮೇನ್ಲಿ ಕುರಾಪಿಕಾ ಕ್ಯಾರೆಕ್ಟರ್ ಸುಮ್ಮನೆ ಕೂತ್ಕೊಂಡು ಓದ್ತಾ ಇರ್ತಾನೆ. ಆ್ಯಂಡ್ ನಾವಿಲ್ಲಿ ನೋಡೋದು ಎಲ್ಲರೂ ಕೂಡ ಬಂದಿರ್ತಾರೆ ಅಂತ. ಸೊ ಬಟ್ ನಮ್ಮ ಮೇನ್ ಹೀರೋ ಟೀಮೇ ಬಂದಿರೋದಿಲ್ಲ. ಸೊ ಫೈನಲಿ 50 ಗಂಟೆ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಬಾಗಿಲು ಓಪನ್ ಆಗುತ್ತೆ. ಸೊ ಅವರು ಒಳಗೆ ಬರ್ತಾರೆ. ಅಲ್ಲಿ ಕೆಲವೆಲ್ಲ ಆಪ್ಷನ್ ಇರುತ್ತೆ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಬರ್ತಾರೆ. ಲಿಯೋರಿಗಂತೂ ಫ್ರಾಡ್ ಮೇಲೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಇಲ್ಲೊಂದು ಗೇಮ್ ಇದೆ, ಲೈಕ್ ಸೆಲೆಕ್ಷನ್ ಟೈಪ್ ಇದೆ. ಸೊ ಒಂದು ದಾರಿಯನ್ನು ಸೆಲೆಕ್ಟ್ ಮಾಡಬೇಕು. ಲಾಂಗ್ ಡಿಸ್ಟೆನ್ಸ್ ಎಲ್ಲ 5 ಜನನೂ ಹೋಗ್ಬೋದು, ಆದರೆ ತುಂಬ ಜಾಸ್ತಿ ಸಮಯ ಹಿಡಿಯುತ್ತೆ. ಆ್ಯಂಡ್ ಇನ್ನೊಂದು ಶಾರ್ಟ್ ಡಿಸ್ಟೆನ್ಸ್ ಇರುತ್ತೆ, 3 ನಿಮಿಷದಲ್ಲಿ ಹೋಗ್ಬೋದು. ಅದಕ್ಕೆ ಹೋಗ್ಲಿಕ್ಕೆ ಇರೋದು 3 ಜನ ಮಾತ್ರ. ಸೊ ಈ ಟೈಮಲ್ಲಿ ಗಾನ್ ಸ್ವಲ್ಪ ಪ್ಲ್ಯಾನ್ ಯೂಸ್ ಮಾಡ್ತಾನೆ. ಆ್ಯಂಡ್ ಮೊದಲಿಗೆ ನಾವು ನೋಡ್ತೀವಿ 3 ಜನ ಮಾತ್ರ ಬಂದಿರೋದು. ಸೊ ಸ್ಟಾರ್ಟಿಂಗ್ ಅನ್ಕೋತೀವಿ ಇಬ್ಬರನ್ನ ಬಿಟ್ಟರು ಅಂತ, ಬಟ್ ರಿಯಲ್ ಆಗಿ ಆ ಥರ ಆಗಿರೋದಿಲ್ಲ. ಲಿಯೋರಿಯೋ ಮತ್ತು ಆ ಫ್ರಾಡ್ ಕೂಡ ಬಂದಿರ್ತಾನೆ. ಆ್ಯಕ್ಚುಲಿ ಇವರೊಂದು ಪ್ಲ್ಯಾನ್ ಯೂಸ್ ಮಾಡಿರ್ತಾರೆ, ಏನಂದರೆ ಲಾಂಗ್ ಡಿಸ್ಟೆನ್ಸ್ ಇದು ರಸ್ತೆ ಸೆಲೆಕ್ಟ್ ಮಾಡಿ ಅಲ್ಲಿಂದ ಅವರು ಜಾಗನ ಹೊಡೆದು ಶಾರ್ಟ್ ಡಿಸ್ಟೆನ್ಸ್ಗೆ ಬಂದಿರ್ತಾರೆ. ಆ್ಯಂಡ್ ಲಾಸ್ಟ್ ಫೇಸ್ಗೆ ಬಂದುಬಿಡ್ತಾರೆ. ಒಂದು ಐಲ್ಯಾಂಡಲ್ಲಿ ಹೋಗಲಿ ಅವ್ರದ್ದೊಂದು ಬ್ಯಾಚ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರಿದ್ದು ವ್ಯಕ್ತಿದು ಬ್ಯಾಚ್ ಏನಿದೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು, ಆವಾಗ ಪಾಯಿಂಟ್ ಸಿಗುತ್ತೆ. ಸೊ ಈ ಒಂದು ಗೇಮ್ಗೆ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ. ಆ್ಯಂಡ್ ನಾವು ನೋಡೋದು ಇಲ್ಲಿ ತುಂಬ ಜಾಸ್ತಿ ಕಡಿಮೆ ಜನ ಇದ್ದಾರೆ ಅಂತ. ಸೊ ಮೇನ್ ಇಲ್ಲಿ ಇಬ್ಬರು ಕೂಡ ಮಾತಾಡ್ಕೋತಾರೆ, ಕಿಲುವ ಮತ್ತು ಗಾನ್. ನೀನು ನನ್ನ ಟಾರ್ಗೆಟ್ ಅಲ್ಲ, ನಾನು ನಿನ್ನ ಟಾರ್ಗೆಟ್ ಅಲ್ಲ. ಸೊ ಸ್ವಲ್ಪ ಹೊತ್ತು ಹಾಗೇನು ನೋಡಿ ಅವರ ಟ್ಯಾಗನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇನ್ನೊಂದು ಕಡೆ ನಾವು ಹಿಜೋಕಾ ಕ್ಯಾರೆಕ್ಟರ್ ನೋಡ್ತೀವಿ. ಅವ್ನು ತುಂಬ ಜಾಸ್ತಿ ಈವಿಲ್ ಇರ್ತಾನೆ. ಆ್ಯಂಡ್ ನಮ್ಮ ಕಿಲುವ ಕ್ಯಾರೆಕ್ಟರ್ಗೂ ಗೊತ್ತಾಗುತ್ತೆ ಆ್ಯಕ್ಚುಲಿ ಗಾನ್ನ ಒಂದು ಟಾರ್ಗೆಟರ್ ಅಂದರೆ ಹಿಜೋಕಾನೇ. ಸೊ ಇದನ್ನು ಕೇಳಿ ಕಿಲುವಾಗೂ ಕೂಡ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ನಾವು ಗಾನನ್ನು ನೋಡ್ತೀವಿ, ಅವನು ನೋಟಿಸ್ ಮಾಡ್ತಿರ್ತಾನೆ ಎಲ್ಲರನ್ನು ಕೂಡ. ಆ್ಯಂಡ್ ಅವನು ಟ್ರೈ ಮಾಡ್ತಾನೆ, ಈಗ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಹಿಜೋಕಾ ತುಂಬಾ ಜಾಸ್ತಿ ಪವರ್ಫುಲ್ ಐನೋ, ಬಟ್ ಅವನ ಟ್ಯಾಗನ್ನು ಪಡಿಲೇಬೇಕು, ಇಲ್ಲದಿದ್ದರೆ ನನಗೆ ಪಾಸ್ ಆಗಲಿಕ್ಕಾಗಲ್ಲ. ಸೊ ಹಾಗಾಗಿ ಅವನ್ನೆಲ್ಲ ಪ್ಲ್ಯಾನ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಎಲ್ಲ ಪ್ರಯತ್ನ ಮಾಡ್ತಾನೆ ಒಂದು. ಇನ್ನೊಂದು ಕಡೆ ನಾವು ನೋಡ್ತೀವಿ ಈ ಫ್ರಾಡನ್ನು. ಆ್ಯಕ್ಚುಲಿ ಫ್ರಾಡ್ ಲಿಯೋರಿಗೆ ಮೋಸ ಮಾಡ್ತಾನೆ. ಸೊ ಲಿಯೋರಿಯೋ ಅವನ ಹಿಂದೆ ಓಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಕುರಾಪಿಕಾ ಕೂಡ ಬಂದು ಅವನಿಗೆ ಸಹಾಯ ಮಾಡಿ ಅವನ ಬಳಿಯಲ್ಲಿದ್ದ ಟ್ಯಾಗನ್ನು ಪಡಿತಾನೆ. ಆ್ಯಕ್ಚುಲಿ ಕುರಾಪಿಕಂದು ಟಾರ್ಗೆಟ್ ಈ ಫ್ರಾಡೇ. ಸೊ ಈಗ ಕುರಾಪಿಕನ ಹತ್ರ ಟ್ಯಾಗ್ ಇರ್ತದೆ, ಬಟ್ ಲಿಯೋರಿಯೋ ಹತ್ರ ಇರೋದಿಲ್ಲ. ಲಿಯೋರಿಯೋದು ಟಾರ್ಗೆಟ್ ಆ ಹುಡುಗಿ. ಸೊ ಆ ಹುಡುಗಿನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆ ಟೈಮಲ್ಲೇ ಹಿಜೋಕಾ ನೋಡ್ತೀವಿ ನಾವು ಇನ್ನೊಬ್ಬ ಜೊತೆ ಫೈಟ್ ಮಾಡೋದು. ಆ್ಯಕ್ಚುಲಿ ಹಿಜೋಕಾಗೆ ಸುಮ್ಮನೆ ಗಮ್ಮತ್ತಾಗ್ತಿರ್ತದೆ, ಅವನು ಎಲ್ಲರ ಜೊತೆ ಫೈಟ್ ಮಾಡ್ತಿರ್ತಾನೆ. ಆ್ಯಂಡ್ ನಾವು ಕುರಾಪಿಕಾ ಕ್ಯಾರೆಕ್ಟರ್ ನೋಡ್ತೀವಿ, ಲಿಯೋರಿಯನ್ನು ಕೂಡ ನೋಡ್ತೀವಿ. ಆ್ಯಂಡ್ ದೂರದಲ್ಲಿ ಗಾನ್ ಕೂಡ ನೋಡ್ತಾ ಇರ್ತಾನೆ, ನೋಟಿಸ್ ಮಾಡ್ತಾ ಇರ್ತಾನೆ ಇವ್ರು ಏನು ಮಾತಾಡ್ತಿದ್ದಾರೆ ಅಂತ.
ಸೊ ಲಿಯೋರಿಯೋ ಮತ್ತು ಕುರಾಪಿಕಾ ಫೈಟ್ ಮಾಡಲಿಕ್ಕೆ ಕೂಡ ಶುರು ಮಾಡ್ತಾರೆ ಆ್ಯಂಡ್ ಅವರ ಮಧ್ಯೆ ಏನೋ ಒಪ್ಪಂದಾಗಿ ಅವರಿಬ್ಬರು ಕೂಡ ಅಲ್ಲಿಂದ ದೂರ ಆಗ್ತಾರೆ. ಸೊ ನಾವಿಲ್ಲಿ ನೋಡೋದೇನೆಂದರೆ ಹಿಜೋಕೋ ತುಂಬ ಜಾಸ್ತಿ ಪವರ್ಫುಲ್ ವ್ಯಕ್ತಿ ಆ್ಯಂಡ್ ಅವ್ರಿಗೆ 9 ಗೊತ್ತಿರ್ತದೆ ಆ್ಯಂಡ್ 10 ಗೊತ್ತಿರ್ತದೆ. ಇದರ ಬಗ್ಗೆ ನಿಮಗೆ ಮುಂದೆ ಈ ಎಪಿಸೋಡಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಹಿಜೋಕನ ಮುಖ ನೋಡಿದಾಗ ನಮಗಂತೂ ತುಂಬಾ ಜಾಸ್ತಿ ಹೆದರಿಕೆ ಆಗಿತ್ತು, ಮಾರೆ ಎಂಥ ಮಾರೆ ಅಂತ. ಆ್ಯಂಡ್ ನಾವು ಫೈಟನ್ನು ನೋಡ್ತೀವಿ ಹಿಜೋಕೋ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಮಧ್ಯೆ. ಆ್ಯಂಡ್ ಆ ಟೈಮಲ್ಲೇ ಗಾನ್ ದೂರದಲ್ಲಿ ನಿಂತು ಅವನ ಟ್ಯಾಗನ್ನು ತಗೊಂಡ್ಬಿಡ್ತಾನೆ. ಇದು ಹಿಜೋಕಾಗೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸ್ತದೆ. ಆ್ಯಂಡ್ ಇನ್ನೊಂದು ವ್ಯಕ್ತಿ ಗಾನಿಗೆ ಇಂಜೆಕ್ಟ್ ಮಾಡಿ ಗಾನ್ನ ಟ್ಯಾಗ್ ತಗೊಂಡು ಹೋಗ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಹಿಜೋಕ ಬಂದು ಗಾನಿಗೆ ಹೊಡಿತಾನೆ ಆ್ಯಂಡ್ ಆ ವ್ಯಕ್ತಿಗೂ ಕೂಡ ಹೊಡಿತಾನೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಕಿಲುವ ಕ್ಯಾರೆಕ್ಟರ್. ಆ ಕಿಲುವ ಈ 3 ಜನನ ಫಾಲೋ ಮಾಡಿ ಆ್ಯಂಡ್ 3 ಜನದ್ದು ಟ್ಯಾಗನ್ನು ನೋಡಿ ಹೇಗೋ ಅವ್ರ ಮಧ್ಯೆ ಸ್ವಲ್ಪ ಡಿಸ್ಕಷನ್ ನಡೀತದೆ. ಆ್ಯಂಡ್ ಇವರ ಒಂದು ಫೈಟ್ ನೋಡಿ ತುಂಬಾ ಜಾಸ್ತಿ ಕ್ರೇಜಿ ಇತ್ತು. ಮೇನ್ಲಿ ಕಿಲುವ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಾಗಿರ್ಬೋದು ಈಗಾಗಲೇ. ಆ್ಯಂಡ್ ನಾವು ನೋಡ್ತೀವಿ ನಿಂಜಾ ಕೂಡ ಫೂಲ್ ಆಗಿರ್ತಾನೆ. ಕಿಲುವ ಸ್ವಲ್ಪ ಅವನು ಕೂಡ ಮಸ್ಕ ಹೊಡೆದಿರ್ತಾನೆ. ಸೊ ಒಟ್ರಾಶಿ ಹೇಳ್ಬೇಕಾದ್ರೆ ಕಿಲುವ ತುಂಬಾ ಜಾಸ್ತಿ ಸ್ಮಾರ್ಟ್ ಅಂತ ಈ ಸೀನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಲಿಯೋರಿಯೋ ಮತ್ತು ಕುರಾಪಿಕಾ ಇಬ್ಬರು ಕೂಡ ಟೀಮ್ ಅಪ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಆ ಟೈಮಲ್ಲೇ ಅಲ್ಲಿಗೆ ಬರೋದು ನಮ್ಮ ಗಾನ್. ಸೊ ಗಾನ್ನ ವಿಷಯ ಹೇಳಲೇಬೇಕು ನಾನು ಈಗ. ಆ್ಯಕ್ಚುಲಿ ಆ ಟ್ಯಾಗನ್ನು ಭಿಕ್ಷೆಯಾಗಿ ಬಿಸಾಕಿರ್ತಾನೆ ಹಿಜೋಕ. ಅದು ಇಷ್ಟ ಇರಲ್ಲ. ಆ್ಯಂಡ್ ಹಿಜೋಕ ಹೇಳಿರ್ತಾನೆ ಈ ಟ್ಯಾಗ್ ನನಗೆ ಕೊಡು, ಯಾವಾಗ ಅಂದರೆ ನೀನು ನನ್ನ ಮುಖಕ್ಕೆ ಪಂಚ್ ಹೊಡೆದಾಗ. ಸೊ ಆ ಟೈಮಲ್ಲಿ ಅವ್ರಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಂಡ್ ಆ ಟೈಮಲ್ಲೇ ಅವ್ನು ಹುಡುಕ್ತಿರ್ತದೆ ಯಾರಿಗಾದರೂ ಸಹಾಯ ಮಾಡಬೇಕಂತ. ಆವಾಗನೇ ಅವನಿಗೆ ಕುರಾಪಿಕಾ ಮತ್ತು ಲಿಯೋರಿಯೋ ಸಿಗೋದು. ಸೊ ಆಮೇಲೆ ಲಿಯೋರಿಯೋದು ಒಂದು ಟ್ಯಾಗನ್ನು ತಗೋಬೇಕಿರ್ತದೆ. ಆ ಹುಡುಗಿಯನ್ನು ಹುಡುಕ್ತಿರ್ತಾರೆ 3 ಜನ ಕೂಡ. ಸೊ ಈ ಟೈಮಲ್ಲಿ ನಾವು ಗಾನ್ನ ಮೆಂಟ್ಯಾಲಿಟಿಯನ್ನು ನೋಡ್ತೀವಿ. ಲೈಕ್ ಅವನು ಎಷ್ಟು ಒಳ್ಳೆಯವನಿರ್ತಾನೆ. ಆ್ಯಕ್ಚುಲಿ ಅವನು ತುಂಬ ಜಾಸ್ತಿ ಸ್ಟ್ರೆಸ್ಸಲ್ಲಿರ್ತಾನೆ. ಸೊ ಲಿಯೋರಿಯೋ ಒಂದು ಗುಹೆ ಒಳಗೆ ಹೋಗ್ತಾನೆ. ಅವರಿಬ್ಬರಿಗೆ ಬರೋದು ಬೇಡ ಅಂತ ಹೇಳ್ತಾನೆ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಅಲ್ಲಿ ಕರ್ಕೊಂಡು ಬಂದಿದ್ದು ಮಾತ್ರ ಗಾನೇ. ಯಾಕಂದರೆ ಅವನ ಒಂದು ಸ್ಪೆಲ್ಲಿಂಗ್ ಪವರ್ ಜಾಸ್ತಿ ಇದ್ದ ಕಾರಣ ಕರ್ಕೊಂಬಂದಿರ್ತಾನೆ. ಆ್ಯಂಡ್ ಅಲ್ಲಿ ಏನಾಗಿರುತ್ತೆ ಅಂದರೆ ಅವಳು ಹುಡುಗಿ ಇರ್ತಾಳೆ. ಬಟ್ ಏನಾಗುತ್ತೆ ಅಂದರೆ ಆ ಒಂದು ಹಾವುಗಳು ಇವನನ್ನು ಕಚ್ಚಿರ್ತದೆ. ಅದು ಬಂದುಬಿಟ್ಟು ಬಾಬರಿದು ಹಾವುಗಳಾಗಿರ್ತದೆ. ಬಾಬರ್ ಸತ್ತೋಗಿರ್ತಾನೆ. ಈಗ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಆ ಗುಹೆಯೊಳಗೆ ಇರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಲಿಯೋರಿಗೆ ತುಂಬಾ ಜಾಸ್ತಿ ಹಾಸ್ಪಿಟಲ್ನ ಅವಶ್ಯಕತೆ ಇರ್ತದೆ. ಆ್ಯಂಡ್ ಏನೋ ಬ್ಯಾಂಡೇಜ್ ಮಾಡಿಬಿಡ್ತಾರೆ. ಬಟ್ ಅವರ ಬಳಿ ಆ್ಯಂಟಿಡೋಟ್ ಇರೋದಿಲ್ಲ. ಈ ಟೈಮಲ್ಲಿ ನಮ್ಮ ಒಂದು ಗಾನ್ ತುಂಬ ಒಂದು ಧೈರ್ಯ ಮಾಡ್ತಾನೆ. ಸೊ ಅವನೇನು ಮಾಡ್ತಾನೆ ಅಂದರೆ ಆ ಒಂದು ಬಾಬರ್ನ ಒಂದು ದೇಹದ ಬಳಿ ಹೋಗಿ ಆ ಒಂದು ಆ್ಯಂಟಿಡೋಟನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡ್ದ ಆ ಹುಡುಗಿ ತುಂಬ ಜಾಸ್ತಿ ಕಿರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಏನು ಮಾಡ್ತಿದ್ಯಾ ನೀನು, ಸಾಯಲಿಕ್ಕೆ ಹೋಗ್ತಿದ್ಯಾ ಹಾಗೆ ಹಿಂಗೆ ಅಂತ. ಆ್ಯಂಡ್ ಅವನಿಗೆ ಆ್ಯಂಟಿಡೋಟ್ ಸಿಗುತ್ತೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಆ ಹುಡುಗಿ ಹೇಳ್ತಾಳೆ ನೀವು ತುಂಬಾ ಒಳ್ಳೆ ಫ್ರೆಂಡ್ಸ್. ಆ್ಯಂಡ್ ಆ ಒಂದು ಆ್ಯಂಟಿಡೋಟನ್ನು ಮೊದಲಿಗೆ ಲಿಯೋರಿಗೆ ಹಾಕಿ ಆಮೇಲೆ ಗಾನಿಗೂ ಕುರಾಪಿಕಾ ಕ್ಯಾರೆಕ್ಟರ್ ಹಾಕ್ತಾನೆ. ಸೊ ಮದ್ದು ಹಾಕಿದ ಮೇಲೆ ಸ್ವಲ್ಪ ಈ ಹುಡುಗಿ ಹೇಳಿಕೆ ಶುರು ಮಾಡ್ತಾಳೆ, ನೋಡಿ ನೀವು ಏನೇ ಪ್ರಯತ್ನ ಮಾಡಿ ನಾವು ಇಲ್ಲಿಂದ ಹೋಗ್ಲಿಕ್ಕಾಗೋದಿಲ್ಲ ಅಂತ. ಆ್ಯಂಡ್ ಆ ಟೈಮಲ್ಲಿ ಗಾನ್ ಒಂದು ಪ್ಲ್ಯಾನನ್ನು ಯೂಸ್ ಮಾಡ್ತಾನೆ. ನಿನ್ನ ಹತ್ರ ಸ್ಲೀಪಿಂಗ್ ಗ್ಯಾಸ್ ಇದೆ ಅಂತ ಹೇಳಿದ್ಯಲ್ಲ, ಇದನ್ನು ಅಲ್ಲಿ ಹಾಕು ಅಂತ ಹೇಳ್ತಾರೆ. ಆವಾಗ ಆ ಹುಡುಗಿ ಹೇಳ್ತಾಳೆ 5 ನಿಮಿಷ ಬೇಕಾಗುತ್ತೆ ಎಲ್ಲ ಸಾವುಗಳು ಕೂಡ ಜ್ಞಾನ ತಪ್ಪಲಿಕ್ಕೆ. ಆ್ಯಂಡ್ ಆ ಟೈಮಲ್ಲಿ ಗಾನ್ ಹೇಳ್ತಾನೆ ನಾನು 9 ನಿಮಿಷ ಉಸಿರು ಇರ್ತೀನಿ. ಸೊ ಹಾಗಾಗಿ ನಿಮ್ಮನ್ನು ಬಚಾವ್ ಮಾಡ್ತೀನಿ. ಆ್ಯಂಡ್ ಅವ್ನು ಬಚಾವ್ ಮಾಡ್ತಾನೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಹೊರಗೆ ಬಂದ ಮೇಲೆ ಗಾನ್ ಕ್ಯಾರೆಕ್ಟರ್ ಮೇಲೆ ನನಗಂತೂ ತುಂಬಾ ಜಾಸ್ತಿ ಪ್ರೀತಿ ಹುಡ್ಕೋತು ಗೈಸ್. ಈ ಸೀನ್ ನೋಡಿ ಎಷ್ಟು ಕ್ರೇಜಿ ಇದೆ. ಅವನ ಫ್ರೆಂಡ್ಸನ್ನು ಹೇಗೆ ಬಚಾವ್ ಮಾಡ್ದ ಅಂತ. ಆ್ಯಂಡ್ ಅವನು ಏನು ಮಾಡ್ತಾನೆ ಅಂದರೆ ಅವಳ ಟ್ಯಾಗನ್ನು ಇಟ್ಕೊಂಡು ಹೋಗ್ತಾನೆ. ಯಾಕಂದರೆ ಲಿಯೋರಿಗೆ ಬೇಕಾಗಿರ್ತದೆ. ಸೊ ಇಲ್ಲಿ ನಾವು ನೋಡ್ತೀವಿ ಎಲ್ಲರೂ ಬಂದಿರ್ತಾರೆ ಪಾರ್ಟಿಸಿಪೆಂಟ್. ಕಿಲುವ ಬಂದಿರ್ತಾನೆ, ಹಿಜೋಕ ಬಂದಿರ್ತಾನೆ ಆ್ಯಂಡ್ ಈ ವ್ಯಕ್ತಿ ಕೂಡ ಬಂದಿರ್ತಾನೆ. ಸೊ ಮತ್ತು ನಾವು ನಿಂಜಾ ಬಂದಿರೋದನ್ನು ಕೂಡ ನೋಡ್ತೀವಿ. ಸೊ ಗುಹೆ ಸೀನ್ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಗಾನ್ ಕ್ಯಾರೆಕ್ಟರ್ಗೆ ಫ್ರೆಂಡ್ಶಿಪ್ ಎಷ್ಟು ಇಂಪಾರ್ಟೆಂಟ್. ಆ್ಯಂಡ್ ಯಾರನ್ನು ಕೂಡ ಅವ್ನಿಗೆ ಏನೂ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಅದೊಂದು ತುಂಬ ಜಾಸ್ತಿ ಸ್ಪೆಷಲ್ ಮಾಡುತ್ತೆ ಗಾನ್ ಕ್ಯಾರೆಕ್ಟರ್ನ. ನಾವು ನೋಡ್ತೀವಿ 3ನೇ ಫೇಸನ್ನು ಇವ್ರು ಕಂಪ್ಲೀಟ್ ಮಾಡಿರ್ತಾರೆ. ಆ್ಯಂಡ್ ಒಂದು ಲಾಸ್ಟ್ ಹಂಟರ್ ಇದ್ದು ಅವರಿಗೆ ಲೈಸೆನ್ಸ್ ಸಿಗ್ಲಿಕ್ಕೆ ಒಂದು ಕೆಲಸ ಆಗಲಿಕ್ಕಿದೆ. ಅದು ನಿಮಗೆ ಗೊತ್ತಾಗುತ್ತೆ ಏನಂತ. ಆ್ಯಂಡ್ ಲಿಯೋರಿಯೋ ಬಂದು ಥ್ಯಾಂಕ್ ಯು ಹೇಳ್ತಾನೆ ಗಾನ್ಗೆ, ನಾನು ಎಲ್ಲ ಸಹಾಯ ಮಾಡ್ತೀನಿ ನಿಮಗೆ ಅಂತ. ಕುರಾಪಿಕಾನ ನಾವು ನೋಡ್ತೀವಿ, ನಾವು ಗಾನನ್ನು ನೋಟಿಸ್ ಮಾಡ್ತಿರೋದು. ಆ್ಯಂಡ್ ಕುರಾಪಿಕಾಗೆ ಅನಿಸ್ತಿರ್ತದೆ ಗಾನ್ ಏನೋ ಮುಚ್ಚಿರ್ತಿದ್ದಾನೆ ಅಂತ. ಗಾನ್ ಎಲ್ಲ ವಿಷಯ ಹೇಳ್ತಾನೆ ಹಿಜೋಕ ಏನೆಲ್ಲ ಮಾಡ್ದ ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ಅವನು ಹತ್ತು ಬಿಡ್ತಾನೆ. ಆಮೇಲೆ ಅವನು ಸಮಾಧಾನ ಮಾಡ್ಕೊಂಡು ಹೇಳ್ತಾನೆ ನಾನು ಒಂದಿನ ಸ್ಟ್ರಾಂಗ್ ಆಗುತ್ತೇನೆ ಅವನನ್ನು ಸೋಲಿಸುವಷ್ಟು. ಸೊ ಈ ಮೂಮೆಂಟ್ ತುಂಬಾ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಕುರಾಪಿಕಾ ಕೂಡ ತುಂಬಾ ಜಾಸ್ತಿ ಸ್ಮೈಲ್ ಮಾಡಿಕೊಂಡು ಅವನನ್ನು ನೋಡ್ತಾ ಇರ್ತಾನೆ. ಆ್ಯಂಡ್ ಈ ಒಂದು ಸೀನ್ ನನಗೆ ತುಂಬ ಜಾಸ್ತಿ ಪರ್ಸ್ನಲಿ ಇಷ್ಟ. ಸೊ ನಾವು ಈಗ ನಾನೊಂದು ಫೈನಲ್ ಎಕ್ಸಾಮ್ ಇದ್ದು ಟೆಸ್ಟ್ ಅಂತ ಹೇಳಿದೆ, ಆ ಒಂದು ಟೆಸ್ಟ್ಗೆ ಬಂದಿದ್ದೀವಿ. ಇಲ್ಲಿ ಫೈಟಿಂಗ್ ಸೀಕ್ವೆನ್ಸ್ ನಡೀತದೆ. ಮೊದಲ ಫೈಟ್ ಆಗಿರುತ್ತೆ ಗಾನ್ ಮತ್ತು ನಿಂಜಾನ ನಡುವೆ. ಆ್ಯಂಡ್ ನಿಂಜಾ ಇಲ್ಲಿ ಗಾನ್ಗೆ ತುಂಬ ಜಾಸ್ತಿ ಹೊಡಿತಾ ಇರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಗಾನ್ ತಡ್ಕೊಂಡಿರ್ತಾನೆ, ನಾನು ಸೋಲಲ್ಲ ಅಂತಲೇ ಹೇಳ್ತಿರ್ತಾನೆ.
ಸೊ ಇದು ಲಿಯೋರಿಯೋ ಕುರಾಪಿಕಾಗೆ ತಡ್ಕೊಳಿಕ್ಕಾಗೋದಿಲ್ಲ. ಅವರು ಮಾತ್ರ ತುಂಬಾ ಜಾಸ್ತಿ ಸಿಟ್ಟಲ್ಲಿರ್ತಾರೆ, ಮೇನ್ಲಿ ಲಿಯೋರಿಯೋ ಕ್ಯಾರೆಕ್ಟರ್. ಕಿಲುವ ಮಾತ್ರ ನೋಟಿಸ್ ಮಾಡ್ತಾ ಇರ್ತಾನೆ. ಸೊ ನನಗೆ ಇಲ್ಲಿ ಪರ್ಸ್ನಲಿ ಈ ಸೀನ್ ಇಷ್ಟ ಆಯಿತು, ಯಾಕಂದರೆ ಈ ಸೀನ್ ತುಂಬ ಜಾಸ್ತಿ ಡ್ರ್ಯಾಗ್ ಮಾಡಿದ್ರು. ಬಟ್ ಇವರೊಂದು ಫ್ರೆಂಡ್ಶಿಪ್ ಎಷ್ಟು ಚೆಂದ ಇದೆ ಅಂದರೆ, ಲಿಯೋರಿಯಾಗೆ ಕುರಾಪಿಕಾಗೆ ಕಿಲುವ ಯೋಚನೆ ಮಾಡಿರ್ತಾನೆ, ಬಟ್ ಲಿಯೋರಿಯೋ ಕುರಾಪಿಕಾ ತುಂಬ ಜಾಸ್ತಿ ಸಿಟ್ಟಲ್ಲಿರ್ತಾರೆ. ಯಾಕಂದರೆ ಗಾನ್ ನೋವಲ್ಲಿ ಅವನು ಕಿರಿಚ್ತಾ ಇರ್ತಾನೆ. ಆ್ಯಂಡ್ ಮೇನ್ಲಿ ಕಿರ್ಚೋಕ್ಕಿಂತ ಜಾಸ್ತಿ ಅವ್ನು ನೋವಲ್ಲಿರೋದು ಅವ್ರಿಗೆ ಯಾರಿಗೂ ನೋಡಲಿಕ್ಕೆ ಆಗ್ತಿರಲ್ಲ. ಆ್ಯಂಡ್ ಅವನಿಗೆ ತುಂಬ ಜಾಸ್ತಿ ಏಟಾಗಿರುತ್ತೆ. ಅವನ ಕೈ ಕೂಡ ಕಟ್ ಮಾಡಿರ್ತಾನೆ ನಿಂಜಾ. ಈ ಒಂದು ಸಿಚುವೇಶನ್ಗೆ ಲಿಯೋರಿಯೋ ಸಿಟ್ಟಲ್ಲಿ ಕೂದಿತಾ ಇರ್ತಾನೆ, ನನ್ನನ್ನು ತಡಿಬೇಡ ಕುರಾಪಿಕಾ ಅಂತ. ಆ್ಯಂಡ್ ಆ ಟೈಮಲ್ಲಿ ಕುರಾಪಿಕನ ಎಕ್ಸ್ಪ್ರೆಷನ್ ಕೂಡ ಹಾಗೆ ಇರುತ್ತೆ, ನೀನು ನನ್ನನ್ನು ತಡಿಬೇಡ. ಯಾರೆಂಥ ಸೀನ್ ಮಾರೆ, ಕ್ರೇಜಿ ಇತ್ತು. ಆ್ಯಂಡ್ ಇವರಿಬ್ಬರು ಸಿಟ್ಟಲ್ಲಿ ಕೊತ ಕುದೀತಾ ಇದ್ದಾಗನೇ ಗಾನ್ ಒಂದು ಕಿಕ್ ಹೊಡಿತಾ ಹೇಳ್ತಾರೆ, ನಿನ್ನ ಲೆಕ್ಚರ್ ಕೇಳಿ ನನಗೆ ಸಾಕಾಯಿತು. ಈ ಟೈಮಲ್ಲಿ ಎಲ್ಲರೂ ಕೂಡ ನಗಾಡ್ತಾ ಇರ್ತಾರೆ. ಆ್ಯಂಡ್ ಈ ಟೈಮಲ್ಲಿ ನಾವು ಅನ್ಕೋತೀವಿ ಗಾನ್ ಸ್ವಲ್ಪ ಕಂಟ್ರೋಲ್ ತಗೊಂಡಿದ್ದಾನೆ ಅಂತ ಈ ಸಿಚುವೇಶನನ್ನು. ಆ್ಯಂಡ್ ನಮ್ಮ ಈ ಒಂದು ನಿಂಜಾ ಕೂಡ ಒಂದು ಚೂರಿಯನ್ನು ತೋರಿಸ್ತಾನೆ ಆ್ಯಂಡ್ ಹೇಳ್ತಾನೆ, ನೋಡು ನೀನು ಒಪ್ಕೋ ಸೋತಿದ್ದೀನಿ ಅಂತ. ಆ್ಯಂಡ್ ಗಾನ್ ಹೇಳ್ತಾನೆ, ಇಲ್ಲ ನಾನು ಸೋತಿದ್ದೀನಿ ಅಂತ ಒಪ್ಕೊಳ್ಳಲ್ಲ. ಆ್ಯಂಡ್ ನಮ್ಮ ನಿಂಜಾಗೆ ಕೂಡ ತುಂಬಾ ಜಾಸ್ತಿ ಸಿಟ್ಟು ಬರ್ತಾ ಇರ್ತದೆ. ಸೊ ನಾವಿಲ್ಲಿ ನೋಡೋದೇನೆಂದರೆ, ಕಿಲುವ ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ, ಹೌದು ಈ ಸಿಚುವೇಶನ್ ಒಮ್ಮೆನೇ ಸಡನ್ನಾಗಿ ನಾರ್ಮಲ್ ಹೇಗಾಯಿತು ಅಂತ. ಆ್ಯಂಡ್ ನಿಂಜಾಗೆ ಸಿಟ್ಟು ಬಂದು ಅವನ ಚೂರಿಯನ್ನು ಅವನ ತಲೆ ಮೇಲೆ ಇಟ್ಬಿಡ್ತಾನೆ. ಅವಾಗ ಎಲ್ಲರೂ ಕೂಡ ತುಂಬಾ ಜಾಸ್ತಿ ಸೀರಿಯಸ್ ಆಗ್ತಾರೆ, ಮೇನ್ಲಿ ಲಿಯೋರಿಯೋ ಕುರಾಪಿಕಾ. ಕಿಲುವ ಕೂಡ ತುಂಬ ಜಾಸ್ತಿ ಸಿಟ್ಟಲ್ಲಿ ನೋಟಿಸ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಈ ಟೈಮಲ್ಲೂ ಕೂಡ ಗಾನ್ ಸೋಲು ಒಪ್ಕೊಳ್ಳಲ್ಲ. ಆ ಟೈಮಲ್ಲಿ ನಿಂಜಾ ಹೇಳ್ತಾನೆ, ನೋಡು ನಾನೇ ಸೋತಿದ್ದೀನಿ. ಆ್ಯಂಡ್ ಗಾನ್ ಹೇಳ್ತಾನೆ, ನೀನು ಈ ಥರ ಸೋಲ್ಬಾರ್ದು, ಆ್ಯಂಡ್ ನಾವೇನಾದರೂ ಒಪ್ಪಂದ ಮಾಡ್ಕೊಳ್ಳೋ ಆಮೇಲೆ ಸೋಲು ನೀನು ಅಂತ. ಸೊ ಈ ಮಾತು ನಿಂಜಾಗೆ ತುಂಬ ಜಾಸ್ತಿ ಸಿಟ್ಟು ಮಾಡ್ತದೆ. ಆ್ಯಂಡ್ ಅವನೊಂದು ಹೊಡಿತಾನೆ, ಆಮೇಲೆ ಪ್ರಜ್ಞೆ ತಪ್ತಾನೆ ಗಾನ್. ಆ್ಯಂಡ್ ಒಂದಿನ ಆದಮೇಲೆ ಎಚ್ಚರ ಆಗುತ್ತೆ. ಆ್ಯಂಡ್ ಅಲ್ಲಿ ಒಬ್ಬ ಮಾಸ್ಟರ್ ಇರ್ತಾನೆ, ಸೊ ಎಕ್ಸಾಮಿನರ್ ಅಂತ ಹೇಳೋಣ. ಎಕ್ಸಾಮಿನರ್ ಸ್ವಲ್ಪ ಮಾತಾಡ್ತಾನೆ ಆ್ಯಂಡ್ ಹಂಟರ್ ಲೈಸೆನ್ಸನ್ನು ಕೊಡ್ತಾನೆ. ಸೊ ಹಂಟರ್ ಲೈಸೆನ್ಸನ್ನು ನಾನು ಈಗ ಯೂಸ್ ಮಾಡಲ್ಲ ಅಂತಲೂ ಕೂಡ ಗಾನ್ ಮೆನ್ಷನ್ ಮಾಡ್ತಾನೆ. ಸೊ ಆ್ಯಕ್ಚುಲಿ ಕಿಲುವ ಪ್ರಶ್ನೆ ಮಾಡಿರ್ತಾನೆ, ನೀನು ಹೇಗೆ ಹೋಗ್ಲಿಕ್ಕೆ ಬಿಟ್ಟೆ ಅಂತ. ಕಿಲುವಾಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಆ ಟೈಮಲ್ಲಿ ನಿಂಜಾ ಹೇಳ್ತಾನೆ, ಅವ್ನು ನನ್ನ ಮನಸ್ಸಿಗೆ ಖುಷಿ ಕೊಟ್ಟಿದ್ದ. ಸೊ ಈ ಒಂದು ಸೀನ್ಸ ಕ್ರೇಜಿ ಇತ್ತು. ಆ್ಯಂಡ್ ನಾವು ಕಿಲುವನ ಫೈಟ್ ನೋಡ್ತೀವಿ. ಸೊ ಆ್ಯಕ್ಚುಲಿ ಇವನು ಕಿಲುವನ ಅಣ್ಣ ಆಗಿರ್ತಾನೆ, ಹಾಂ ಅಣ್ಣ. ಸೊ ನಾವು ನೋಡ್ತೀವಿ ಅವನ ಫೇಸನ್ನು. ಸೊ ಅವನು ಕಿಲುವನ ಮ್ಯಾನಿಪ್ಯುಲೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ನಿನ್ನ ಫ್ರೆಂಡನ್ನು ನೀನು ಒಂದು ದಿನ ಕೊಲೆ ಮಾಡಿದರೆ ಅವಾಗೇನು ಮಾಡ್ತೀಯ ನೀನು ಕಿಲ್ಲರ್ನ ಒಂದು ಕುಟುಂಬಕ್ಕೆ ಸೇರಿದವನು, ನೀನು ಆ ರೀತಿ ಕೆಲಸ ಮಾಡ್ತೀಯ. ಲಿಯೋರಿಯೋ ಕೂಡ ಸಿಟ್ಟಲ್ಲಿ ಆ ಕಡೆ ಈ ಕಡೆ ಹೋಗ್ತಿರ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಲಿಯೋರಿಯೋ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಅವನು ಹೇಳ್ತಾನೆ, ನೋಡು ನೀನು ಈ ಥರ ಎಲ್ಲ ಹೇಳೋದು ತಪ್ಪು, ಯಾಕಂದರೆ ಗಾನ್ ಆಲ್ರೆಡಿ ನಿನ್ನ ಫ್ರೆಂಡ್. ಬಟ್ ಈ ಒಂದು ವ್ಯಕ್ತಿಯನ್ನು ನಾವು ನೋಡಿ ಕಿಲುವಾಗಿ ಸ್ವಲ್ಪ ಭಯ ಆಗಿರ್ತದೆ. ಯಾಕಂದರೆ ಅವನು ಎಲ್ಲನೂ ಸಹಿಸ್ಕೋತಾನೆ, ಆದರೆ ಈ ನನ್ 10 ಅವ್ನು ನೋಡಿರಲಿಲ್ಲ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಗಾನನ್ನು ಸಾಯಿಸ್ಲಿಕ್ಕೆ ಇವನು ಹೋಗ್ತಿರುವಾಗ, ಅಂದರೆ ಕಿಲುವನ ಅಣ್ಣ, ಇಲ್ಲಿ 3 ಜನ ನಿಂತಿರ್ತಾರೆ ಬಚಾವ್ ಮಾಡಲಿಕ್ಕಂತ. ಬಟ್ ಈ ಕಿಲುವನ ಅಣ್ಣನಿಗೆ ಹಂಟರ್ನ ಲೈಸೆನ್ಸ್ ಬೇಕಿರುತ್ತೆ. ಸೊ ಹಾಗಾಗಿ ಅವನು ಪುನಃ ಕಿಲುವ ಕ್ಯಾರೆಕ್ಟರನ್ನು ಜಾಸ್ತಿ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಈ ಒಂದು ಸೀನ್ ತುಂಬಾ ಜಾಸ್ತಿ ಕ್ರೇಜಿ ಇತ್ತು. ಆ್ಯಕ್ಚುಲಿ ಇದಾದಮೇಲೆ ಲಿಯೋರಿಯೋ ಜೊತೆ ಫೈಟ್ ಮಾಡ್ತಿದ್ದ ವ್ಯಕ್ತಿನ ಕಿಲುವ ಸಾಯಿಸಿಬಿಡ್ತಾನೆ. ಸಾಯಿಸಿಬಿಟ್ಟು ಅಲ್ಲಿಂದ ಸೀದಾ ಹೋಗ್ತಾನೆ. ಸೊ ಆ ಟೈಮಲ್ಲಿ ನನಗೆ ಕಿಲುವ ಕ್ಯಾರೆಕ್ಟರ್ ಸ್ವಲ್ಪ ಬೇಜಾರು ಅನ್ನಿಸ್ತು ನೋಡಿ. ಆ್ಯಂಡ್ ಆ ಪರಿಸ್ಥಿತಿಯಲ್ಲಿ ನೋಡಿ, ಸೊ ಗಾನ್ ಅಲ್ಲಿಗೆ ಬರ್ತಾನೆ. ಅವ್ನು ತುಂಬ ಜಾಸ್ತಿ ಸಿಟ್ಟಲ್ಲಿರ್ತಾನೆ. ಅದು ಲಿಯೋರಿಯೋ ಮತ್ತು ಕುರಾಪಿಕಾ ಕ್ಯಾರೆಕ್ಟರ್ಗೂ ಗೊತ್ತಿರ್ತದೆ. ಸೊ ನಾನು ಕ್ಯಾರೆಕ್ಟರ್ ಅಂತ ಜಾಸ್ತಿ ಹೇಳ್ಬಿಡ್ತೀನಿ, ಬಟ್ ನಾನು ಹೆಸರು ಮಾತ್ರ ಹೇಳ್ತೀನಿ ಇನ್ನು ಮುಂದೆ, ಓಕೆ. ಸೊ ಗಾನ್ ಏನು ಮಾಡ್ತಾನೆ, ಕಿಲುವನ ಅಣ್ಣನನ್ನು ತೆಗೆದು ಕೈಯನ್ನು ಹಿಂಡಿ ಬಿಡ್ತಾನೆ. ಇಲ್ಲಿ ನಾವು ಇಬ್ಬರನ್ನು ನೋಡ್ತೀವಿ, ಕುರಾಪಿಕಾ ಲಿಯೋರಿಯೋ. ಅವರಿಬ್ಬರು ಕೂಡ ಇಲ್ಲಿ ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಕೇಸ್ ಮಾಡಿರ್ತಾರೆ, ಸೊ ಕಿಲುವಂದೇನು ತಪ್ಪಿಲ್ಲ ಅಂತ. ಆದರೂ ಕೂಡ ಗಾನ್ ಸ್ವಲ್ಪ ಆ ಮೂಮೆಂಟನ್ನು ಸರಿ ಮಾಡಲಿಕ್ಕೆ ಹೋಗ್ತಾನೆ. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ಏನು ತೋರಿಸ್ತಾರೆ ಕಿಲುವನ ಅಣ್ಣನ, ಅವ್ರ ಹತ್ರನೇ ಕೇಳ್ತಾರೆ ಕಿಲುವ ಎಲ್ಲಿದ್ದಾನೆ ಅಂತ. ಸೊ ಮೊದಲಿಗೆ ಅವನು ಏನು ಹೇಳಲ್ಲ, ಬಟ್ ಆಮೇಲೆ ಅವನು ಹೇಳ್ತಾನೆ ಕಿಲುವ ಎಲ್ಲಿದ್ದಾನೆ ಅಂತ. ಮತ್ತೂ ಹೇಳ್ತಾನೆ, ನೀನು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಬಟ್ ಇವ್ರು 3 ಜನ ಕೂಡ ಫಿಕ್ಸ್ ಆಗಿರ್ತಾರೆ, ನಾವು ಅಲ್ಲಿಗೆ ಹೋಗಿ ಕಿಲುವನ ಕರ್ಕೊಂಬಂದೇ ಬರ್ತೀವಿ ಅಂತ. ಅವ್ರು 3 ಜನ ಹೋದ್ಮೇಲೆ ಹಿಜೋಕ ಬಂದು ಕಿಲುವನ ಅಣ್ಣನ ಹತ್ರ ಹೇಳ್ತಾನೆ, ನೀನು ಆ ಹುಡುಗನ ಬಗ್ಗೆ ಯೋಚನೆನೂ ಮಾಡಬೇಡ, ಯಾಕಂದರೆ ಅವ್ನು ನನ್ನ ಟಾರ್ಗೆಟ್, ದೊಡ್ಡ ಆದಮೇಲೆ ಅವನನ್ನು ನಾನೇ ಸಾಯಿಸೋದು ಅಂತ. ಸೊ ಈ ಕಿಲುವನ ಅಣ್ಣ ಕೂಡ ಹೇಳ್ತಾನೆ, ಇವನು ತುಂಬ ಜಾಸ್ತಿ ಪವರ್ಫುಲ್ಲ ಇದ್ದಾನೆ ಈಗಲೇ, ಆ್ಯಂಡ್ ದೊಡ್ಡಾಗುವಾಗ ಇನ್ನೂ ಜಾಸ್ತಿ ಆಗ್ತಾನೆ.
ಸೊ ಇಲ್ಲಿ ನಾವು ಚೈನಾದವನು ಬಂದು ಟಿಕೆಟ್ ಕೊಡೋದು ನೋಡ್ತೀವಿ 3 ಜನಕ್ಕೆ. ಆ್ಯಂಡ್ ಈ ಹುಡುಗಿ ಬಂದು ಕೂಡ ಒಂದು ಏನೋ ಒಂದು ಅಡ್ರೆಸ್ ಏನೋ ಕೊಡ್ತಾಳೆ, ನಾವು ಇನ್ನು ಮುಂದೆ ಫ್ಯೂಚರಲ್ಲಿ ಮೀಟ್ ಆದರೆ ಮೀಟ್ ಆಗುವ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೊ ಅಲ್ಲಿಗೆ ನಾವು ಒಬ್ಬ ಎಕ್ಸಾಮಿನರ್ ಬರೋದನ್ನು ನೋಡ್ತೀವಿ. ಎಕ್ಸಾಮಿನರ್ ಬಂದು ಹೇಳ್ತಾರೆ, ನನಗೆ ಗಾನ್ ಜೊತೆ ಮಾತಾಡಲಿಕ್ಕಿದೆ ಅಂತ. ಸೊ ಅದು ಲಿಯೋರಿಯೋ ಮತ್ತು ಕುರಾಪಿಕ ಇಬ್ಬರು ಕೂಡ ಅರ್ಥ ಮಾಡಿಕೊಂಡು, ನಾವು ಅಲ್ಲಿರ್ತೀವಿ ಹೊರಗೆ, ನೀ ಬಾ ಮಾತಾಡ್ಕೊಂಡು ಅಂತ ಹೇಳ್ತಾರೆ. ಗಾನ್ ಜೊತೆ ಎಕ್ಸಾಮಿನರ್ ತುಂಬ ಜಾಸ್ತಿ ಚೆಂದ ಮಾಡಿ ಮಾತಾಡ್ತಿರ್ತಾರೆ ಆ್ಯಂಡ್ ಅವರ ತಂದೆ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಗಾನ್ ಸ್ವಲ್ಪ ಮಾತಾಡಿ ಅಲ್ಲಿಂದ ಓಡ್ತಾನೆ, ಯಾಕಂದರೆ ಅವನಿಗೆ ಇಂಪಾರ್ಟೆಂಟ್ ಈಗ ಕಿಲುವಾನ ಬಚಾವ್ ಮಾಡೋದು. ಅವನ ತಂದೆ ಕೂಡ ಇಂಪಾರ್ಟೆಂಟ್, ಬಟ್ ಕಿಲುವಾನ ಕರ್ಕೊಂಬರೋದು ಕೂಡ ಅವನಿಗೆ ಮುಖ್ಯ ಆಗಿರುತ್ತೆ. ಸೊ ಇವರು ಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಮೌಂಟೇನ್ ಬಗ್ಗೆ, ಆ್ಯಂಡ್ ಅವ್ರಿಗೆ ಸ್ವಲ್ಪ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ಬಸ್ ಒಂದು ಹೋಗುತ್ತೆ, ಆ ಬಸ್ಸಿನ ಮೂಲಕ ನಾವು ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಇವರು ಏರ್ಪೋರ್ಟ್ಗೆ ಹೋಗಬೇಕಾಗುತ್ತೆ, ಬಟ್ ಅಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಅವ್ರು ಓಡ್ಕೊಂಡು ಹೋಗ್ತಾರೆ. ಅವರಿಗೀಗ ಹಂಟರ್ ಎಕ್ಸಾಮ್ ಇದ್ದು ಸ್ವಲ್ಪ ಮೂಮೆಂಟ್ ನೆನಪಾಗ್ತಾ ಇರ್ತದೆ. ಆ್ಯಂಡ್ ಅವರೆಲ್ಲರೂ ಮಾತಾಡ್ಕೊತಾರೆ, ನಾವು ಹಂಟರ್ ಎಕ್ಸಾಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಇದು ಯಾವುದು ಲೆಕ್ಕನೂ ಇಲ್ಲ. ಅವರು ಮೌಂಟೇನ್ಗೆ ಬರ್ತಾರೆ ಆ್ಯಂಡ್ ಅಲ್ಲೊಂದು ದೊಡ್ಡ ಬಾಗಿಲು ಇರ್ತದೆ. ಸೊ ಆ ಬಾಗಿಲನ್ನು ಓಪನ್ ಮಾಡಿ ಒಳಗೆ ಹೋಗಬೇಕಿತ್ತು. ಆ್ಯಂಡ್ ಅಲ್ಲಿ ಒಬ್ಬರು ಕೆಲಸದವ್ರು ಕೂಡ ಇರ್ತಾರೆ. ಸೊ ಅವ್ರ ಜೊತೆ ಮಾತಾಡಲಿಕ್ಕೆ ಕೂಡ ಶುರು ಮಾಡ್ತಾರೆ ಈ 3 ಜನ ಕೂಡ. ಬಾಗಿಲು ಹೇಗೆ ಓಪನ್ ಮಾಡೋದು, ಲಾಕ್ ಇದೆ ಹಾಗೆ ಹಿಂಗೆ ಅಂತ. ಆ್ಯಕ್ಚುಲಿ ಅದಕ್ಕೆ ಲಾಕ್ ಇಲ್ಲ, ಬಟ್ ಅದಕ್ಕೆ ತುಂಬ ಜಾಸ್ತಿ ಪವರ್ನೇ ಯೂಸ್ ಮಾಡಬೇಕು ಅಂತ. ಇವರು 3 ಜನ ಕೂಡ ಟ್ರೈ ಮಾಡ್ತಾರೆ, ಮೇನ್ಲಿ ಕುರಾಪಿಕ ಲಿಯೋರಿಯೋ, ಬಟ್ ಆ ಬಾಗಿಲು ಓಪನ್ ಆಗಲ್ಲ. ಆ್ಯಂಡ್ ಕೆಲಸದವ್ರು ಬಂದು ಹೇಳ್ತಾರೆ, ಎಂತ ಓಪನ್ ಆಗಲ್ಲ ಅಂತ. ಅವರು ಸ್ವಲ್ಪ ಓಪನ್ ಮಾಡಿ ತೋರಿಸ್ತಾರೆ ಆ್ಯಂಡ್ ಅವರಿಗೆ ರಿಯಲೈಸ್ ಆಗುತ್ತೆ ಈ ಒಂದು ಬಾಗಿಲನ್ನು ಓಪನ್ ಮಾಡೋದು ತುಂಬಾ ಡಿಫಿಕಲ್ಟ್, ಆ್ಯಂಡ್ ಈ ಒಂದು ಡಿಫಿಕಲ್ಟ್ ಕೆಲಸನ ಇವ್ರು ಮಾಡಲೇಬೇಕು ಅಂತ. ಗಾನ್ ಅಲ್ಲಿ ಕಾಲ್ ಮಾಡಿ ಬಟ್ಲರ್ ಜೊತೆ ತುಂಬಾ ಜಾಸ್ತಿ ಕಿರ್ಚಿ ಮಾತಾಡ್ತಾನೆ. ಸೊ ಈ ಟೈಮಲ್ಲಿ ಲಿಯೋರಿ ಮತ್ತು ಕುರಾಪಿಕ ಎನ್ಕೋತಾರೆ ಇವನಿಗೀಗ ತುಂಬ ಜಾಸ್ತಿ ಸಿಟ್ಟು ಬಂದಿದೆ ಅಂತ. ಸೊ ಇವನು ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಅಲ್ಲಿ ಹೋಗಲಿಕ್ಕೆ ಕೂಡ ಶುರು ಮಾಡ್ತಾನೆ, ಬಟ್ ಸ್ವಲ್ಪ ಮೂಮೆಂಟಿಗೆ ಅವ್ನು ಸುಮ್ಮನಾಗ್ತಾನೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಕಿಲುವ ಕ್ಯಾರೆಕ್ಟರ್ನ. ಕಿಲುವ ಜೊತೆ ಮಾತಾಡ್ತಿರ್ತಾರೆ ಅವನ ತಾಯಿ ಮತ್ತು ಅವನ ಅಣ್ಣ. ಆ್ಯಂಡ್ ಆ್ಯಕ್ಚುಲಿ ಅಣ್ಣ ಹೊಡಿತಾ ಇರ್ತಾನೆ ಕಿಲುವಾಗೆ. ಸೊ ಅಣ್ಣನೇ ಹೇಳ್ತಾನೆ, ಅವ್ನು ಸ್ವಲ್ಪ ಪೆದ್ದು ಆಗಿರ್ತಾನೆ ಅಣ್ಣ. ಅವನೇ ಹೇಳ್ತಾನೆ, ನಿನ್ನ ಫ್ರೆಂಡ್ಸ್ ಅವ್ರು ಬಂದಿದ್ದಾರೆ ಆ್ಯಂಡ್ ಗೇಟ್ ಕೂಡ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ನೀನೇನು ಅಂದ್ಕೊಂಡಿದ್ಯಾ? ಸೊ ಆವಾಗ ಕಿಲು ಹೇಳ್ತಾನೆ, ನನ್ನ ಫ್ರೆಂಡ್ಸ್ ಅವ್ರು ಬಂದಿದ್ದಾರೆ ಅಂದರೆ ಗಾನ್, ಖಂಡಿತ ಅವ್ರು ಬಂದೇ ಬರ್ತಾರೆ. ಸೊ ಈ ಮೂಮೆಂಟಲ್ಲಿ ನಾವು ನೋಡ್ತೀವಿ ಕುರಾಪಿಕ ಲಿಯೋರಿಯೋ ಎಲ್ಲರೂ ಕೂಡ ತುಂಬಾ ಪ್ರಯತ್ನ ಪಡ್ತಿರ್ತಾರೆ ಈ ಒಂದು ಬಾಗಿಲು ಓಪನ್ ಮಾಡಲಿಕ್ಕೆ. ಆ್ಯಂಡ್ ರಾತ್ರಿ ನಿದ್ದೆ ಇಲ್ಲದೆ ಗಾನ್ ಪ್ರಯತ್ನ ಮಾಡ್ತಿರ್ತಾನೆ. ಆ್ಯಂಡ್ ಕುರಾಪಿಕ ಲಿಯೋರಿಯೋ ಇಬ್ಬರು ಕೂಡ ಈ ಬಾಗಿಲನ್ನು ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಇಂಚಷ್ಟು ಬಾಗಿಲು ಓಪನ್ ಕೂಡ ಆಗುತ್ತೆ. ಆ್ಯಂಡ್ ಮತ್ತೆ ಅಲ್ಲಿಗೆ ಜಾಯಿನ್ ಆಗೋದು ನಮ್ಮ ಗಾನ್ ಕ್ಯಾರೆಕ್ಟರ್. ಗಾನ್ ಕೂಡ 3 ಜನ ಕೂಡ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಓಪನ್ ಆಗುತ್ತೆ ಬಾಗಿಲು. ಅಲ್ಲಿ ಒಳಗೆ ನೋಡಿದಾಗ ಒಬ್ಬಳು ಹುಡುಗಿ ಇರ್ತಾಳೆ, ಅವಳು ಒಳಗೆ ಹೋಗಲಿಕ್ಕೆ ಬಿಡ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಗಾನಿಗೂ ತುಂಬ ಜಾಸ್ತಿ ಸಿಟ್ಟು ಬರ್ತಿರ್ತದೆ. ಆ್ಯಂಡ್ ನಾವು ಸ್ವಲ್ಪ ಪಾಸ್ ಸೀನ್ ನೋಡ್ತೀವಿ, ಆ ಹುಡುಗಿ ಮತ್ತು ಕಿಲುವ ಮಧ್ಯೆ ಹೇಗೆ ಬಾಂಡಿಂಗ್ ಇದೆ ಅಂತ. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಕಿಲುವ ಸ್ವಲ್ಪ ಇಗ್ನೋರ್ ಮಾಡ್ತಾನೆ ಆ ಹುಡುಗಿನ, ಬಟ್ ಅವಳು ಒಂದು ಸ್ವಲ್ಪ ಏಜಲ್ಲಿ ಒಂದೇ ರೀತಿ ಇದ್ದ ಕಾರಣ ಸ್ವಲ್ಪ ಮಾತುಕತೆ ಶುರುವಾಗುತ್ತೆ ಆ್ಯಂಡ್ ಸ್ವಲ್ಪ ಹೇಳಿಕೊಡ್ತಾನೆ ಅವಳಿಗೆ. ವಿದ್ಯೆನೇ ಹೇಳಿಕೊಟ್ಟೆ ಆದಮೇಲೆ ಅವನು ಹೇಳ್ತಾನೆ, ನೀನು ನನ್ನ ಫ್ರೆಂಡ್ ಆಗ್ತೀಯ, ಬಟ್ ಅವಳು ಹೇಳ್ತಾಳೆ, ನೀವು ನನ್ನ ಮಾಸ್ಟರ್. ಸೊ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ, ಪ್ರೆಸೆಂಟ್ ಬರ್ತೀವಿ ನಾವು. ಸೊ ಇಲ್ಲಿ ನಾವು ನೋಡ್ತೀವಿ ಈ ಹುಡುಗಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಿದ್ದಾಳೆ ಆ್ಯಂಡ್ ಅವರ ಮಧ್ಯೆ ಫೈಟ್ ಆಗ್ತಿರುವಾಗಲೂ ಹೇಳ್ತಾಳೆ ಕಿಲುವನ ಬಚಾವ್ ಮಾಡಿ ಅಂತ. ಸೊ ಈ ಮೂಮೆಂಟಲ್ಲಿ ಕಿಲುವನ ತಾಯಿ ಈ ಹುಡುಗಿಗೆ ಅಟ್ಯಾಕ್ ಮಾಡ್ತಾರೆ. ಸ್ವಲ್ಪ ಅವಳಿಗೆ ಏಟಾಗುತ್ತೆ ಆ್ಯಂಡ್ ಅಲ್ಲೇ ಮಲಗಿಸ್ತಾರೆ 3 ಜನ ಕೂಡ. ಸೊ ಆಮೇಲೆ ಕಿಲುವ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ತಾಯಿ ಜೊತೆ. ತಾಯಿ ಕೂಡ ಏನೇನೋ ಹೇಳ್ತಾ ಇರ್ತಾರೆ, ನಿಮ್ಮ ಅವಶ್ಯಕತೆ ಇಲ್ಲ, ನೀವು ಇನ್ನು ಹೋಗ್ಬೋದು, ಕಿಲುವ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಿರಲ್ಲ, ಹಾಗೆ ಹೀಗೆ ಅಂತ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಈ ಒಂದು ವ್ಯಕ್ತಿ ಅಂದರೆ ಕಿಲುವನ ಅಣ್ಣ ಹೇಳ್ತಾನೆ, ನಾನು ಏನು ಮಾಡೋದು, ಹುಡುಗರನ್ನು ಸಾಯಿಸೋದಾ? ಆ ಟೈಮಲ್ಲಿ ಕಿಲುವನ ಎಕ್ಸ್ಪ್ರೆಷನ್ ಕ್ರೇಜಿ ಇತ್ತು ಆ್ಯಂಡ್ ಅವನು ಹೇಳ್ತಾನೆ, ನೀನು ಅವನನ್ನು ಮುಟ್ಟಿದರೆ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ. ಯಾರ ಡೈಲಾಗ್ ಈ ಥರನೇ ಇತ್ತು. ನಾನು ಎಲ್ಲ ಡೈಲಾಗನ್ನು ಹೇಗಿದೆಯೋ ಹಾಗೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಿಲುವನಲ್ಲಿಗೆ ತಾತ ಬರ್ತಾರೆ, ಅವನು ಹೇಳ್ತಾನೆ, ಓಕೆ ನಿನ್ನ ಒಂದು ಶಿಕ್ಷೆ ಸಾಕು ಅಂತ. ಸೊ ಅಲ್ಲಿಂದ ಸೀದಾ ಹೋಗ್ತಾನೆ ಕಿಲುವ ಅಪ್ಪನನ್ನು ಮೀಟ್ ಆಗಲಿಕ್ಕೆ. ಅಪ್ಪನ ಜೊತೆ ಎಲ್ಲ ಗಾನ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಸೆಲುಮಾ ಅಂತ ಕ್ಯಾರೆಕ್ಟರ್ ಹೆಸರು. ಸೆಲುಮಾ ಹೇಳ್ತಾನೆ, ಓಕೆ ನೀನು ಗಾನ್ ಜೊತೆ ಹೋಗು, ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಿ ಅಂತ. ಸೊ ಕಿಲುವ ಹೇಳ್ತಾನೆ, ಸತ್ಯ? ಸೆಲುಮಾ ಹೇಳ್ತಾನೆ, ಹಾಂ. ಸೊ ನಿನ್ನ ಫ್ರೆಂಡಿಗೆ ಯಾವತ್ತೂ ಕೂಡ ಮೋಸ ಮಾಡಬೇಡ ಅಂತ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಕಿಲುವ ಹೋಗ್ತಾನೆ ಅಲ್ಲಿಂದ ಆ್ಯಂಡ್ ವೆಯ್ಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಗಾನ್ಗೆ. ಸೊ ಇನ್ನೊಂದು ಕಡೆ ನಾವು ಬಟ್ಲರನ್ನು ನೋಡ್ತೀವಿ. ಬಟ್ಲರಿಗೆ ಚೂರು ಸಹ ಇಷ್ಟ ಇರಲ್ಲ ಕಿಲುವ ಇಲ್ಲಿಂದ ಹೋಗಲಿಕ್ಕೆ. ಆ್ಯಂಡ್ ಅದಕ್ಕೋಸ್ಕರ ಗಾನ್ ಕಿಲುವನ ಒಂದು ಕಡೆ ಕೂರಿಸಿ, ಗಾನ್ನವರನ್ನು ಇನ್ನೊಂದು ಕಡೆ ಕೂರಿಸಿ ಅವ್ರ ಜೊತೆ ಫನ್ನಿಯಾಗಿ ಸ್ವಲ್ಪ ಮಾತಾಡಿ ಮತ್ತೆ ಸೀರಿಯಸ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾ
ಗೇಮ್ ಆಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಹೇಳ್ತಾನೆ ಈ ಗೇಮಲ್ಲಿ ಸೋತ್ರೆ ನೀವು ಕಿಲುವನ ಬಿಟ್ಟು ಹೋಗಬೇಕು ಅಂತ. ಸೊ ಇಲ್ಲಿ ಈ ಗೇಮ್ ತುಂಬ ಜಾಸ್ತಿ ಕ್ರೇಜ್ ಇರುತ್ತೆ. ಆ್ಯಕ್ಚುಲಿ ಒಂದು ಕಾಯಿನ್ ಇರ್ತದೆ, ಯಾರ ಕೈಯಲ್ಲಿದೆ ಅಂತ ಅವ್ರು ಐಡೆಂಟಿಫೈ ಮಾಡಲಿಕ್ಕೆ. ಸೊ ಇಲ್ಲಿ ಕಿಲುವ ಅಂತೂ ಸಿಟ್ಟಲ್ಲಿ ಆಚೆ ನೋಡ್ತಿರ್ತಾನೆ, ಎಲ್ಲಿದ್ದಾನೆ ಗಾನ್ ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ತುಂಬಾ ಸ್ಮೂತಾಗಿ ಗಾನ್ ಆಟನ ವಿನ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಅವನ ಕಣ್ಣು ಕೂಡ ಕಟ್ ಮಾಡ್ತಾನೆ. ಆ್ಯಂಡ್ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಗಾನ್ಗೆ ಕಿಲುವ ಎಷ್ಟು ಇಂಪಾರ್ಟೆಂಟ್ ಅಂತ. ಫೈನಲ್ ಆಗಿ ಗಾನ್ ವಿನ್ ಆಗ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಕಿಲುವ ಗಾನನ್ನು ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಈ ಹುಡುಗಿಗೆ ಕೂಡ ಸ್ವಲ್ಪ ಖುಷಿ ಆಗ್ತಿರ್ತದೆ, ಆದರೆ ಹೇಳ್ಕೊಳ್ಳಲ್ಲ ಈ ಹುಡುಗಿ. ಆ್ಯಂಡ್ ನನಗೆ ಈ ಹುಡುಗಿ ಕೂಡ ತುಂಬ ಜಾಸ್ತಿ ಇಷ್ಟ ಆದಳು. ಸ್ಟ್ರಾಂಗ್ ಇದ್ದಾಳೆ, ಆ್ಯಕ್ಟಿವ್ ಇದ್ದಾಳೆ. ಇವರೆಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಹಂಟರ್ ಬಗ್ಗೆನೂ ಲೈಸೆನ್ಸ್ ಬಗ್ಗೆನೂ ಮಾತಾಡ್ತಾರೆ. ಆ್ಯಂಡ್ ಗಾನ್ ಹೇಳ್ತಾನೆ ನಾನು ಹಂಟರ್ ಲೈಸೆನ್ಸ್ ಯೂಸ್ ಮಾಡೋದು ಹಿಜೋಕಕ್ಕೆ ಹೊಡೆದ ಮೇಲೆ ಮಾತ್ರ ಅಂತ. ಸೊ ಇಲ್ಲಿ ಕುರಾಪಿಕಾ ಮತ್ತು ಲಿಯೋರಿಯೋ ಅವರವರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಆ್ಯಂಡ್ ಇವರಿಬ್ಬರು ಮಾತ್ರ ಇರ್ತಾರೆ ಇನ್ನು. ಆ್ಯಂಡ್ 4 ಜನ ಒಂದಿನ ಮೀಟ್ ಆಗಬೇಕು ಅಂತ ಡಿಸೈಡ್ ಕೂಡ ಮಾಡ್ತಾರೆ. ಆ್ಯಂಡ್ ಕಿಲುವ ಹೇಳ್ತಾನೆ ನೀನು ಟ್ರೈನಿಂಗ್ ಮಾಡಲೇಬೇಕು, ನೀನು ಏನೇನು ಕೊಡಿದ್ಯಾ ಹಿಜೋಕನ ನೀನು ಸೋಲಿಸ್ತೀಯ ಅಂತ. ಸೊ ಆ್ಯಕ್ಚುಲಿ ಕಿಲುವ ಹೇಳ್ತಾನೆ ನೀನು ತುಂಬ ಜಾಸ್ತಿ ಕಲಿಯಲಿಕ್ಕಿದೆ ಅಂತ. ಸೊ ಈ ಟೈಮಲ್ಲಿ ಕಿಲುವ ಸ್ವಲ್ಪ ಬ್ಲಶ್ ಆಗ್ತಾನೆ, ಯಾಕಂದರೆ ಗಾನ್ ಹೇಳೋ ಡೈಲಾಗ್ ಆ ಥರ ಇರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಗಾನ್ ಲೆಟರ್ ಕೂಡ ಬರೆದು ಕೊಡ್ತಾನೆ ಅವನ ಆಂಟಿಗೆ. ಸೊ ಅದಕ್ಕೊಂದು ಸಪ್ರೇಟಾಗಿ ಎಪಿಸೋಡೇ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ 2 ಎಪಿಸೋಡ್ ವೇಸ್ಟ್ ಮಾಡಿಬಿಟ್ರು ಲೆಟರಲ್ಲಿ. ಸೊ ಇಲ್ಲಿ ನಾವು ನೋಡ್ತೀವಿ ಗಾನ್ ಪುನಃ ಒಂದು ಏರಿಯಾಗೆ ಹೋಗ್ತಾನೆ. ಅಲ್ಲಿ ಕಾಂಪಿಟೇಷನ್ ಆಗ್ತಿರ್ತದೆ. ಆ್ಯಕ್ಚುಲಿ ಫೈಟ್ ಮಾಡಿದ್ರೆ ಅವ್ರು ವಿನ್ ಆಗ್ತಾರೆ ಆ್ಯಂಡ್ ಒಂದೊಂದು ಲೆವೆಲಿಗೆ ಹೋಗ್ತಾರೆ. ಆ್ಯಂಡ್ ಅವಾಗ ಅವರಿಗೆ ಹಣ ಕೂಡ ಸಿಗ್ತದೆ. ಸೊ ಈ ಗಾನ್ ಮತ್ತು ಕಿಲುವಗೆ ಹಣ ಬೇಕಿರ್ತದೆ. ಸೊ ಹಾಗಾಗಿ ಅವರು ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿ ನಾವು ನೋಡ್ತೀವಿ ಸೂಜಿ ಅನ್ನೋ ಕ್ಯಾರೆಕ್ಟರ್ ಆ್ಯಂಡ್ ಅಲ್ಲಿ ಮಾಸ್ಟರ್ ಕೂಡ ಇರ್ತಾರೆ. ಮಾಸ್ಟರ್ ಸ್ವಲ್ಪ ನಾರ್ಮಲ್ ಇರ್ತಾರೆ, ಲೈಕ್ ತುಂಬ ಜಾಸ್ತಿ ಸ್ಟ್ರಿಕ್ಟ್ ಇರೋದಿಲ್ಲ. ಆ್ಯಂಡ್ ವಿದ್ಯೆ ಕಲಿಸುವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾರೆ. ಸೊ ಇಲ್ಲಿ ಕಿಲುವ ಮತ್ತು ಗಾನ್ ಮಾಸ್ಟರ್ ಜೊತೆ ಮಾತಾಡ್ತಾರೆ. ಆ್ಯಂಡ್ ನಾವು ಸೂಜಿ ಕ್ಯಾರೆಕ್ಟರನ್ನು ನೋಡ್ತೀವಿ. ಆ್ಯಕ್ಚುಲಿ ಕಿಲುವ ಒಮ್ಮೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದ, ಅವ್ನು 200 ಮಿಲಿಯನ್ ಗಳಷ್ಟು ಹಣನ ಇಲ್ಲಿ ಗಳಿಸಿದ್ದ. ಬಟ್ ಅದನ್ನೆಲ್ಲ ಚಾಕ್ಲೇಟ್ ಯೂಸ್ ಮಾಡ್ದ. ಆ್ಯಂಡ್ ಆ ಟೈಮಲ್ಲಿ ಸ್ವಲ್ಪ ಫನ್ನಿ ಸೀನ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಮಾಸ್ಟರನ್ನು ನೋಡ್ತೀವಿ, ಅವನು ಸೂಜಿಗೆ ಸ್ವಲ್ಪ ಹೇಳಿಕೊಡ್ತಿರ್ತಾನೆ ನೀನು ಯಾವಾಗ ಈ ಒಂದು ಮೆಥಡನ್ನು ಯೂಸ್ ಮಾಡಬೇಕು ಅಂತ. ಆ್ಯಕ್ಚುಲಿ ಇವನು ನೆನ್ನನ್ನು ಯೂಸ್ ಮಾಡಿರ್ತ. ಸೊ ಇದನ್ನೆಲ್ಲ ನೋಡಿ ಕಿಲುವಾಗೆ ಕೂಡ ಶಾಕ್ ಆಗಿರುತ್ತೆ, ಈ ಹುಡುಗನಿಗೆ ಇದೆಲ್ಲ ಹೇಗೆ ಗೊತ್ತು. ಸೊ ಆ್ಯಕ್ಚುಲಿ ಈ ಹುಡುಗ ಸೂಜಿ ಏನು ಕಿಲುವ ಜೊತೆ ಫೈಟ್ ಮಾಡುವಾಗ ನೆನ್ನೇನು ಯೂಸ್ ಮಾಡಿರ್ತಾನೆ, ಅದು ಈಗ ಯೂಸ್ ಮಾಡಲಿಕ್ಕಿಲ್ಲ, 200 ಫ್ಲೋರಿಗೆ ಹೋಗುವಾಗ ಯೂಸ್ ಮಾಡಲಿಕ್ಕೆ. ಸೊ ಅವನು ಈಗನೇ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದ. ಅದರ ಬಗ್ಗೆ ಮಾಸ್ಟರ್ ಅವನಿಗೆ ಬುದ್ಧಿವಾದ ಹೇಳ್ತಿದ್ದ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ನೋಡ್ತೀವಿ ಮಾಸ್ಟರ್ ಕಿಲುವ ಮತ್ತು ಗಾನಿಗೂ ಸ್ವಲ್ಪ ಹೇಳಿಕೊಡ್ತಾರೆ ನನ್ ಆ್ಯಂಡ್ 10 ಬಗ್ಗೆ. ನಾವಿಲ್ಲಿ ನೋಡ್ತೀವಿ ಮಾಸ್ಟರ್ ಹೇಗೆ ಒಂದು ಪೇಪರನ್ನು ಒಂದು ಬ್ಲೇಡಾಗಿ ಕನ್ವರ್ಟ್ ಮಾಡಿ ಆ ಒಂದು ಇದನ್ನು ಕ್ಯಾನನ್ನು ಇದು ಮಾಡ್ತಾರೆ ಅಂತ. ಸೊ ಆ ಟೈಮಲ್ಲಿ ಸ್ವಲ್ಪ ಫನ್ನಿ ಸೀನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಗಾನ್ ಮತ್ತು ಕಿಲುವ ಕ್ಯಾರೆಕ್ಟರ್ನ. ಅವರು ಮುಂದೆ ನಿಂತಿರ್ತಾರೆ ಹಿಜೋಕನ ಅವರ ತುಂಬ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಅದನ್ನು ಇಬ್ಬರಿಗೂ ಫೇಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮೇನ್ಲಿ ಕಿಲುವ ಸ್ವಲ್ಪ ಹೆದರ್ತಿರ್ತಾನೆ, ಯಾಕಂದರೆ ಅದೇ ಅವನ ಅಣ್ಣನಲ್ಲೂ ನೋಡಿರ್ತಾನೆ. ಸೊ ಅಲ್ಲಿ ಮಾಸ್ಟರ್ ಬರ್ತಾರೆ ಆ್ಯಂಡ್ ಹೇಳ್ತಾರೆ ನೀವು ಈಗ ಕಲಿಯೋದಿದ್ರೆ ಕಲಿಬೋದು, ಐ ಥಿಂಕ್ ರಾತ್ರಿ ಒಳಗೆ ಕಲಿತು ಬರ್ತೀವಿ ಅಂತ. ರಾತ್ರಿ ಒಳಗೆ ಕಲಿತು ಬರೋ ಪ್ಲ್ಯಾನ್ ಮಾಡ್ತಾರೆ ಇಬ್ಬರು ಕೂಡ. ಆ್ಯಂಡ್ ಮಾಸ್ಟರ್ ಹತ್ರ ಹೋಗಿ ಎಲ್ಲ ಡೀಟೇಲಾಗಿ ಕೇಳ್ತಾರೆ. ಆ್ಯಂಡ್ ಅವರು ಕೂಡ ತುಂಬ ಜಾಸ್ತಿ ಒಳ್ಳೆಯದಾಗಿ ಹೇಳ್ಕೊಡ್ತಾರೆ. ಸೊ ಅವರದ ಬಗ್ಗೆ ಎಲ್ಲ ಕಲಿತ್ಕೊಂಡು ಆಮೇಲೆ ಪುನಃ ಹಿಜೋಕನ ಮುಂದೆ ನಿಂತಾರೆ. ಆ್ಯಂಡ್ ಹಿಜೋಕ ಕೂಡ ಸುಮ್ಮನೆ ಅಲ್ಲಿಂದ ಹೋಗ್ಬಿಡ್ತಾನೆ. ಆ್ಯಕ್ಚುಲಿ ಮತ್ತು ಗಾನ್ ಒಂದು ಒಬ್ಬ ವ್ಯಕ್ತಿ ಜೊತೆ ಫೈಟ್ ಮಾಡ್ತಾನೆ, ಅದರಲ್ಲಿ ಗಾನ್ ಸೋಲ್ತಾನೆ. ಸೊ ಅವನಿಗೆ 4 ತಿಂಗಳು ರೆಸ್ಟ್ ಬೇಕಂತ ಡಾಕ್ಟರ್ ಹೇಳಿರ್ತಾರೆ. ಆ್ಯಂಡ್ ಕಿಲುವ ಅದರ ಬಗ್ಗೆ ಸಿಟ್ಟು ಮಾಡಿಕೊಂಡು ಬೈತಾ ಇರ್ತಾನೆ ಗಾನ್ಗೆ, ನೀನು ಏನು ಮಾಡ್ತಾಯಿದ್ದೀಯ ಅಂತ ನಿಂಗೆ ಗೊತ್ತಾ, ನೀನು ತಪ್ಪು ಮಾಡ್ತಿದ್ಯಾ, ಹಾಗೆ ಹಿಂಗೆ ಸ್ವಲ್ಪ ಬೈಗಳು ತಿಂದಮೇಲೆ ಗಾನ್ ಕಿಲುವ ಜೊತೆ ನಾರ್ಮಲಾಗಿ ಮಾತಾಡ್ತಿರ್ತಾನೆ. ಆ್ಯಂಡ್ ಅಲ್ಲಿಗೆ ಮಾಸ್ಟರ್ ಎಂಟ್ರಿ ಹೊಡಿತಾನೆ ಆ್ಯಂಡ್ ಹೇಳ್ತಾನೆ ನಿನಗೆ ರೆಸ್ಟ್ ಬೇಕಲ್ಲ, ಎಷ್ಟು ಸಮಯ ಅಂತ. ಸೊ ಕಿಲುವ ಸುಮ್ಮನೆ ಹೇಳ್ತಾನೆ 2 ತಿಂಗಳಂತ. ಆ್ಯಂಡ್ ಆ ಒಂದು ಸೀನ್ ತುಂಬ ಜಾಸ್ತಿ ಫನ್ನಿ ಇರ್ತದೆ, ಯಾಕಂದರೆ ಕಿಲುವನ ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಕಿಲುವಾಗ ಕೂಡ ಗಾನ್ ಹುಷಾರಾಗಬೇಕು ಅಂತ ಇರ್ತದೆ, ಬಟ್ ಅವನು ಹಿಜೋಕನ ಜೊತೆ ಫೈಟ್ ಮಾಡಬೇಕಂತಲೂ ಇರುತ್ತೆ. ಒಟ್ರಾಶಿ ಹೇಳಿದ್ರೆ ಟ್ರೂ ಫ್ರೆಂಡ್ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ನಾವು ಕುರಾಪಿಕನ್ನು ನೋಡ್ತೀವಿ, ಅವನು ಒಬ್ಬ ಹೆಂಗಸರ ಜೊತೆ ಮಾತಾಡ್ತಿರ್ತಾರೆ. ಆ್ಯಕ್ಚುಲಿ ಅವರ ತೋರಿಸ್ತಿರ್ತಾರೆ, ಅದು ಅವನಿಗೆ ಅರ್ಥ ಆಗ್ತಿರಲ್ಲ. ಆ್ಯಂಡ್ ಇಲ್ಲಿ ನಾವು ಇನ್ನೊಬ್ಬ ಹಂಟರ್ ಜೊತೆ ಕುರಾಪಿಕಾ ಕ್ಯಾರೆಕ್ಟರ್ ಮಾತಾಡೋದು ನೋಡ್ತೀವಿ ನಾವು. ಆ್ಯಕ್ಚುಲಿ ಕುರಾಪಿಕಾಗೆ ಅವನು ನೆನ್ ಮತ್ತು 10 ಬಗ್ಗೆ ಹೇಳೋ ವ್ಯಕ್ತಿಯಾಗಿರ್ತಾನೆ. ಸೊ ಹೇಗೆ ನಮ್ಮ ಮೇಯ್ನ್ ಕ್ಯಾರೆಕ್ಟರ್ ಗಾನ್ ಮತ್ತು ಕಿಲುವಾಗೆ ಮಾಸ್ಟರ್ ಇದ್ದಾರೆ ನೆನ್ ಮತ್ತು 10ಗೆ ಹೇಳೋರಿಗೆ, ಹಾಗೆ ಯಾರೆಲ್ಲ ಹಂಟರ್ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೆನ್ ಮತ್ತು 10 ಹೇಳೋದಕ್ಕೆ ಮಾಸ್ಟರ್ ಬರ್ತಾರೆ. ಸೊ ಇಲ್ಲಿ ನಾವು ನೋಡ್ತೀವಿ ನಮ್ಮ ಕಿಲುವ 1 ತಿಂಗಳಲ್ಲೇ ಗುಣ ಆಗಿರ್ತಾನೆ. ಅದನ್ನು ನೋಡಿ ಕಿಲುವಾಗೆ ತುಂಬ ಜಾಸ್ತಿ ಶಾಕ್ ಆಗುತ್ತೆ.
ಮುಂದೆ ಏನಾಗುತ್ತೆ ಅಂತ ಮುಂದೆ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಬಾಯ್ ಬಾಯ್ ಗೈಸ್.